ಹಾಯ್ ಫ್ರೆಂಡ್ಸ್, IPL ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಹುಟ್ಟಿದ್ದು ಹೇಗೆ ಗೊತ್ತಾ? IPL ಶುರು ಮಾಡಿದ ಲಲಿತ್ ಮೋದಿ ದೇಶ ಬಿಟ್ಟು ಓಡಿದ್ಯಾಕೆ? ICL ವಿರುದ್ಧ ಜಿದ್ದಿಗೆ ಬಿದ್ದು ಹುಟ್ಟಿತ್ತ IPL ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದ್ದು ಹೇಗೆ? ಲಲಿತ್ ಮೋದಿಗೆ ಈ ಐಡಿಯಾ ಬಂದಿದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, IPL ಶುರುವಾದ ಬಳಿಕ ಕ್ರಿಕೆಟ್ ಜಗತ್ತಿನಲ್ಲೇ ದೊಡ್ಡ ಬದಲಾವಣೆ ಬಂತು. ಜಸ್ಟ್ ಕ್ರೀಡೆ ಅಂತ ಮಾತ್ರವಲ್ಲ, ಮನರಂಜನೆಯ ದೊಡ್ಡ ಪಾತ್ರ ಇದರದ್ದಿದೆ. ಅಷ್ಟೇ ಅಲ್ಲ, ಇದರ ಭಾಗವಾಗೋದ್ರಿಂದ ಆಟಗಾರರಿಗೂ ತಮ್ಮ ಟ್ಯಾಲೆಂಟ್ ತೋರ್ಸೋಕೆ ಚಾನ್ಸ್ ಸಿಗುತ್ತೆ, ದುಡ್ಡು ಕೂಡ ಸಿಗುತ್ತೆ. ಬರೀ ಭಾರತ ಮಾತ್ರವಲ್ಲ, IPL ಇಡೀ ವಿಶ್ವದ ಲೀಗ್ಗಳಲ್ಲೇ ತುಂಬಾ ಖ್ಯಾತಿ ಹೊಂದಿರೋ ಲೀಗ್ ಆಗೋಗಿದೆ. ಎಷ್ಟೇ ಕಾಂಟ್ರವರ್ಸಿಗಳು ಸೃಷ್ಟಿಯಾದ್ರೂ IPL ತನ್ನ ಸಕ್ಸಸ್ ಓಟ ಮುಂದುವರಿಸಿದೆ. ಬನ್ನಿ ಹಾಗಿದ್ರೆ ಇದರ ಕಂಪ್ಲೀಟ್ ಕತೆ ನೋಡೋಣ. ಲಲಿತ್ ಮೋದಿಯ ಕನಸಿನ ಕೂಸು. IPL ಅಂದ್ರೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇಂತಹದೊಂದು ಲೀಗ್ ಹುಟ್ಟು ಹಾಕಿದ್ದು ಲಲಿತ್ ಮೋದಿ ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೌದು, ಲಲಿತ್ ಮೋದಿಗೆ ಈ ಐಡಿಯಾ ಬಂದಿದ್ದು 1996ರಲ್ಲಿ. ಆಗೆಲ್ಲ ಲಲಿತ್ ಮೋದಿ ಹೆಚ್ಚಾಗಿ ವಿದೇಶಗಳಲ್ಲಿ ಇರ್ತಿದ್ರು. ಈ ನಡುವೆ ಫುಟ್ಬಾಲ್ ಲೀಗ್ಗಳನ್ನು ನೋಡುವಾಗ ಇಂತಹದ್ದೊಂದು ಲೀಗ್ ಭಾರತದಲ್ಲೂ ಶುರು ಮಾಡಬೇಕು ಅಂದುಕೊಂಡ್ರು. ಆದ್ರೆ ಭಾರತದಲ್ಲಿ ಫುಟ್ಬಾಲ್ ಅಷ್ಟಾಗಿ ಫೇಮಸ್ ಇರಲಿಲ್ಲ, ಈಗಲೂ ಇಲ್ಲ. ಆದ್ರೆ ದೇಶದಲ್ಲಿ ಕ್ರಿಕೆಟ್ ಜ್ವರ ಆಗಿನಿಂದಲೂ ಇತ್ತು. ಸೊ ಕ್ರಿಕೆಟ್ ಲೀಗನ್ನೇ ಶುರು ಮಾಡಿದ್ರಾಯ್ತು ಅಂತ ಪ್ಲಾನ್ ಮಾಡಿದ್ರು. ಕ್ರಿಕೆಟ್ ನಲ್ಲಿ ಬಿಸ್ನೆಸ್ ನೋಡಿದ ಲಲಿತ್. ಹೀಗೆ ಕ್ರಿಕೆಟ್ ಲೀಗ್ ಐಡಿಯಾ ಬಂದ ಕೂಡಲೇ ಲಲಿತ್ ಮೋದಿ ತಮ್ಮ ಮಾಲೀಕತ್ವದ ಮೋದಿ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ESPN ಜೊತೆ ಸೇರಿಕೊಂಡು ಹೊಸ ಬಿಸ್ನೆಸ್ ಶುರು ಮಾಡೋ ಪ್ಲಾನ್ ಮಾಡ್ತು. ಆಗ BCCI ಕ್ರಿಕೆಟ್ ಬ್ರಾಡ್ಕಾಸ್ಟಿಂಗ್ ಹಕ್ಕನ್ನು ESPNಗೆ ನೀಡಿತ್ತು. ಇದೇ ಕಾರಣಕ್ಕೆ ಲಲಿತ್ ಮೋದಿ ESPN ಜೊತೆ ಡೀಲ್ಗೆ ಮುಂದಾದ್ರು. ಜೊತೆಗೆ ಲೀಗ್ ಶುರು ಮಾಡಲು ಒಂದು ಪ್ಲಾನ್ ಮಾಡಿದ್ರು. ಆಗ ಇನ್ನು 20 ಓವರ್ ಮ್ಯಾಚ್ ಶುರು ಆಗಿರ್ಲಿಲ್ಲ, 50 ಓವರ್ ಪಂದ್ಯಗಳು ಜಾರಿಯಲ್ಲಿದ್ವು. ಹೀಗಾಗಿ 50 ಓವರ್ ಪಂದ್ಯಗಳದ್ದೇ ಲೀಗ್ ನಡೆಸೋದು, ಟೀಮ್ಗಳನ್ನು ಫ್ರಾಂಚೈಸಿಗಳಿಗೆ ಮಾರೋದು, ಜೊತೆಗೆ ESPN ನಲ್ಲಿ ಲೀಗ್ ಮ್ಯಾಚ್ಗಳನ್ನು ಪ್ರಸಾರ ಮಾಡೋದು ಲಲಿತ್ ಮೋದಿ ಪ್ಲಾನ್ ಆಗಿತ್ತು. ಈ ಪ್ಲಾನ್ ಹಿಡ್ಕೊಂಡು ಲಲಿತ್ ಮೋದಿ BCCI ಮೆಟ್ಟಿಲೇರಿದ್ರು. ಆದ್ರೆ BCCI ಲಲಿತ್ ಮೋದಿಯ ಈ ಪ್ಲಾನ್ ಅನ್ನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಆಗಲ್ಲ ಅಂದ್ಬಿಡ್ತು. ಕ್ರಿಕೆಟ್ ಆಡಳಿತ ಮಂಡಳಿಗೆ ನುಗ್ಗಿದ ಮೋದಿ. BCCI ಆಗಲ್ಲ ಅಂದ ಕೂಡಲೇ ಲಲಿತ್ ಮೋದಿ ಸುಮ್ಮನಾಗ್ಲಿಲ್ಲ. ಮೊದಲು ಕ್ರಿಕೆಟ್ ನಿಯಂತ್ರಿಸೋ BCCI ಒಳಗೆ ನುಗ್ಬೇಕು, ಆಮೇಲೆ ಈ ಪ್ಲಾನ್ ಜಾರಿಗೆ ತರಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರು. ಅದರಂತೆ 1999ರಲ್ಲಿ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸೇರಿದ್ರು. ನಂತರ 2004ರಲ್ಲಿ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ್ರು. ಮುಂದಿನ ವರ್ಷ ಅಂದ್ರೆ 2005ರಲ್ಲಿ ರಾಜಸ್ಥಾನ ಕ್ರಿಕೆಟ್ ಅಸೋಸಿಯೇಷನ್ನ ಅಧ್ಯಕ್ಷರಾದ್ರು. ರಾಜಸ್ಥಾನ ಕ್ರಿಕೆಟ್ಗಾಗಿ ಲಲಿತ್ ಮೋದಿ ತುಂಬಾ ಕೆಲಸ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಲಾಭ ತಂದುಕೊಟ್ರು. ಇದರ ನಡುವೆಯೇ NCP ನಾಯಕ ಶರದ್ ಪವಾರ್ ರನ್ನು BCCI ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು. ಇದಾದ್ಮೇಲೆ ಲಲಿತ್ ಮೋದಿಗೆ BCCIನ ಉಪಾಧ್ಯಕ್ಷ ಹುದ್ದೆ ಸಿಕ್ತು. BCCI ಲಾಭವನ್ನು ಕೆಲವೇ ವರ್ಷಗಳಲ್ಲಿ ಹೆಚ್ಚಿಸಿದ್ರು. BCCIನಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ್ರು. 2007ರಲ್ಲಿ ಭಾರತಕ್ಕೆ T20 ವಿಶ್ವಕಪ್. 2007ರ ವೇಳೆಗಾಗಲೇ ವಿಶ್ವದೆಲ್ಲೆಡೆ T20 ಕ್ರೇಜ್ ಶುರುವಾಯಿತು. ಅದರಲ್ಲೂ 2007ರಲ್ಲಿ T20 ವಿಶ್ವಕಪ್ ಕೂಡ ಶುರುವಾಯಿತು. ಮೊದಲ ವರ್ಷವೇ ಭಾರತ ವಿಶ್ವಕಪ್ ಗೆದ್ದು ಭಾರತೀಯರಲ್ಲಿ T20 ಹುಚ್ಚು ಹಿಡಿಯೋಕೆ ಕಾರಣವಾಯಿತು. ಇದೇ ಟೈಮಿಗೆ ಸರಿಯಾಗಿ ICL ಅಂದ್ರೆ ಇಂಡಿಯನ್ ಕ್ರಿಕೆಟ್ ಲೀಗ್ ಶುರುವಾಗಿತ್ತು. ಜಿ ಚಾನೆಲ್ ನೇತೃತ್ವದಲ್ಲಿ ಶುರುವಾದ ಈ ಲೀಗ್ಗೆ BCCI ಸಪೋರ್ಟ್ ಇರಲಿಲ್ಲ. ಬದಲಿಗೆ BCCI ಈ ಲೀಗ್ ತಡೆಯೋಕೆ ಏನೇನ್ ಮಾಡಬೇಕೋ ಎಲ್ಲವನ್ನೂ ಮಾಡ್ತಿತ್ತು. IPL ಹುಟ್ಟು ಹಾಕಿದ ಲಲಿತ್. ಹೌದು, ಭಾರತದಲ್ಲಿ ಕ್ರಿಕೆಟ್ ಲೀಗ್ ಶುರು ಮಾಡಲು ಇದು ಸರಿಯಾದ ಸಮಯ ಅಂತ ಲಲಿತ್ ಮೋದಿಗೆ ಗೊತ್ತಿತ್ತು. ತಾನು ಈ ಹಿಂದೆ ಹಾಕಿದ್ದ ಲೀಗ್ ಪ್ಲಾನ್ BCCI ಮುಂದಿಟ್ರು. ಆದ್ರೆ 1996ರ ಪ್ಲಾನ್ ನಲ್ಲಿ 50 ಓವರ್ ಮ್ಯಾಚ್ ಲೀಗ್ ಆಗಿದ್ರೆ ಈಗಿನ ಪ್ಲಾನ್ ನಲ್ಲಿ 20 ಓವರ್ ಮ್ಯಾಚ್ ಲೀಗ್ ಆಗಿತ್ತು. ಈಗಾಗಲೇ ICL ಕ್ರೇಜ್ ಹೆಚ್ಚಾಗ್ತಿದ್ರಿಂದ BCCI ಕೂಡ ಲಲಿತ್ ಮೋದಿಯ ಪ್ಲಾನ್ಗೆ ಜೈ ಅಂತು. 8 ನಗರಗಳನ್ನು ಪ್ರತಿನಿಧಿಸೋ 8 ಫ್ರಾಂಚೈಸಿಗಳನ್ನು ಸೃಷ್ಟಿಸಲಾಯಿತು. ಇಲ್ಲಿ ಆಟಗಾರರ ಹರಾಜು ಮತ್ತು ಟ್ರಾನ್ಸ್ಫರ್ ಕೂಡ ಸಾಧ್ಯವಿತ್ತು.
ಹೆಚ್ಚು ಹರಾಜು ಕೂಗುವವರ ತಂಡಕ್ಕೆ ಆಟಗಾರರು ಸೇರ್ಪಡೆಯಾಗ್ತಿದ್ರು. ಈ ರೀತಿ ಮೊದಲ ಬಿಡ್ಡಿಂಗ್ 2008ರ ಜನವರಿ 24ರಂದು ನಡೀತು. ಅದೇ ವರ್ಷ ಏಪ್ರಿಲ್ 8ರಂದು IPL ಗ್ರ್ಯಾಂಡ್ ಓಪನಿಂಗ್ ಆಯ್ತು. RCB ಮತ್ತು KKR ನಡುವೆ ಮೊದಲ ಪಂದ್ಯ ನಡೆದಿತ್ತು. ಇದಾದ್ಮೇಲೆ IPL ಮ್ಯಾಚ್ ಫಿಕ್ಸಿಂಗ್, ಬೆಟ್ಟಿಂಗ್, ಅದು ಇದು ಅಂತ ಹಲವು ವಿವಾದಗಳಲ್ಲಿ ಬಿದ್ರು ಇದರ ಯಶಸ್ಸಿನ ಓಟ ಮಾತ್ರ ನಿಲ್ಲಲಿಲ್ಲ. ಕ್ರಿಕೆಟ್ ಪ್ರೇಮಿಗಳಲ್ಲಿ ಇದರ ಜ್ವರ ಇನ್ನೂ ಹಾಗೇ ಇದೆ. ಲಲಿತ್ ಮೋದಿ ದೇಶ ಬಿಟ್ಟು ಓಡಿದ್ದು ಯಾಕೆ? ಲಲಿತ್ ಮೋದಿ ಮೊದಲಿನಿಂದಲೂ ಬಿಜೆಪಿ ಜೊತೆ ನಿಕಟ ಸಂಪರ್ಕ ಹೊಂದಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ನೇತೃತ್ವದ ಬಿಜೆಪಿ ಸರ್ಕಾರ ಇದ್ದಾಗ ದೊಡ್ಡ ಮಟ್ಟದ ಪ್ರಭಾವ ಹೊಂದಿದ್ರು. ಮೀಡಿಯಾ ಮತ್ತು ವಿಪಕ್ಷಗಳು ಲಲಿತ್ ಮೋದಿಯನ್ನು ಸೂಪರ್ ಸಿಎಂ ಅಂತಲೇ ಕರೀತಿದ್ರು. 2010ರಲ್ಲಿ ಕೊಚ್ಚಿ ಟಸ್ಕರ್ಸ್ ಕೇರಳ ಅನ್ನೋ IPL ಫ್ರಾಂಚೈಸಿಯಲ್ಲಿ ಕೇಂದ್ರ ಸಚಿವ ಶಶಿ ತರೂರ್ ಇಂಡೈರೆಕ್ಟ್ ಆಗಿ ಷೇರು ಹೊಂದಿದ್ದಾರೆ ಅಂತ ಲಲಿತ್ ಮೋದಿ ಆರೋಪಿಸಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಶಶಿ ತರೂರ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು. 2010ರ IPL ಮುಗಿಯೋವರೆಗೆ ಎಲ್ಲವೂ ಸರಿಯಾಗಿತ್ತು. ನಂತರ ಲಲಿತ್ ಮೋದಿ ದುರ್ನಡತೆ, ಅಶಿಸ್ತು ಪ್ರದರ್ಶಿಸಿದ್ದಾರೆ, ಹಣಕಾಸಿನ ಅಕ್ರಮ ನಡೆಸಿದ್ದಾರೆ, ಕುಟುಂಬದವರಿಗೆ ಲಾಭ ಮಾಡಲು ತಮ್ಮ ಅಧಿಕಾರ ಬಳಸಿದ್ದಾರೆ ಅಂತ BCCI ಆರೋಪಿಸಿತು. ಸಂಸ್ಥೆಯಿಂದ ಲಲಿತ್ ಮೋದಿಯನ್ನು ತೆಗೆದುಹಾಕಲಾಯಿತು. ನಂತರ ಒಂದು ಸಮಿತಿ ಮಾಡಿ ತನಿಖೆ ನಡೆಸಿತು. ಆ ಸಮಿತಿ ಲಲಿತ್ ಮೋದಿ ವಿರುದ್ಧದ ಆರೋಪ ನಿಜ ಅಂತ 2013ರಲ್ಲಿ ವರದಿ ನೀಡಿತು. ಆಗ ನಾರಾಯಣಸ್ವಾಮಿ ಶ್ರೀನಿವಾಸನ್ BCCI ಅಧ್ಯಕ್ಷರಾಗಿದ್ರು. ಇದಾದ್ಮೇಲೆ ಇಡಿ ಕೇಸ್ ದಾಖಲಿಸಿ ತನಿಖೆ ನಡೆಸಬೇಕು ಅನ್ನೋ ಅಷ್ಟರಲ್ಲಿ ಲಲಿತ್ ಮೋದಿ ಲಂಡನ್ಗೆ ಹಾರಿದ್ರು. ಜೊತೆಗೆ ರಾಜಕೀಯ ದ್ವೇಷದಿಂದ ಹೀಗೆಲ್ಲ ಮಾಡಲಾಗ್ತಿದೆ. ಅಧ್ಯಕ್ಷರಾಗಿದ್ದ ಶ್ರೀನಿವಾಸನ್ ಇವೆಲ್ಲದರ ಹಿಂದಿರೋ ಮಾಸ್ಟರ್ ಮೈಂಡ್ ಅಂತ ದೂರಿದ್ರು. ಇವರು ಲಂಡನ್ಗೆ ಹಾರುವಲ್ಲಿ ಬಿಜೆಪಿ ಪಾತ್ರ ಕೂಡ ಇದೆ ಅನ್ನೋ ಆರೋಪ ಕೇಳಿ ಬಂತು. ಆದ್ರೆ ಈವರೆಗೆ ಲಲಿತ್ ಮೋದಿ ಭಾರತಕ್ಕೆ ಬರಲೂ ಇಲ್ಲ, ಆರೋಪಗಳು ಸಾಬೀತಾಗಲೂ ಇಲ್ಲ. IPL ಮಾತ್ರ ನಡೀತಾನೇ ಇದೆ. ಫ್ರೆಂಡ್ಸ್, ಇದಾಗಿತ್ತು IPL ಹುಟ್ಟಿದ ಕಥೆಯನ್ನು ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನಿಸುತ್ತೆ? IPL ನಲ್ಲಿ ನಿಮ್ಮ ಫೇವ್ರೆಟ್ ಟೀಮ್ ಯಾವುದು? ಯಾವ ಪ್ಲೇಯರ್ ಇಷ್ಟ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.